ಸುದೀಪ್ ಅವರ ಅಪ್ಕಮಿಂಗ್ ಮೂವಿ ಒಳಗೆ ಮಾರ್ಕ್ ಮೂವಿ ಬಹಳಷ್ಟು ಹೈಪ್ ಅನ್ನ ಕ್ರಿಯೇಟ್ ಮಾಡೈತಿ. ಈ ಒಂದು ಮೂವಿದ ಇಂಟ್ರೋ ಅನ್ನ ಆಲ್ರೆಡಿ ರಿಲೀಸ್ ಮಾಡಿದಾರು. ಇದ್ರ ಬಗ್ಗೆ ಮಾತಾಡೋದಾದ್ರೆ ಒಂದು ಇಂಟ್ರೋ ಒಳಗೆ ತೋರಿಸಿದಂತ ಎಲ್ಲ ಫ್ಯಾಕ್ಟ್ಗಳ ಒಂದಷ್ಟು ರೌಡಿಸಮ್ ಕುರಿತಂತನೇ ಇದ್ದು. ಅಂದ್ರೆ ಫಸ್ಟ್ನಾಗ ಏನಿಂದ ಸ್ಟಾರ್ಟ್ ಆಗೈತೆ ಅಂದ್ರೆ ಇದ ಹಡಗುಗಳೊಳಗ ಒಂದಷ್ಟು ಯಾವುದೋ ರೀತಿಯ ಸರಕುಗಳ ಒಂದು ಸಾಗಾಣಿಕೆ ಆಗೈತಿ. ಈ ಒಂದು ಸರಕನ್ನ ತಡೆಯಕ್ಕೆ ಏನ್ರ ಮೋಸ್ಟ್ಲಿ ಸುದೀಪ್ ಅವರು ಬರ್ತಾ ಇರ್ಬೋದು. ಅವಾಗ ಒಬ್ಬ ಏನು ರೌಡಿ ಅದಲ್ಲ, ಮೇನ್ ರೌಡಿ, ಅವ ಎಲ್ಲ ರೌಡಿಗಳಿಗೆ ಒಂದು ಇದನ್ನ ಕೊಟ್ಟಾನು, ಒಂದು ಆಫರನ್ನ ಕೊಟ್ಟಾನು. ಅದು ಆಫರ್ ಏನಂದ್ರೆ ಯಾರ ಸುದೀಪ್ ಅವ್ರು ಯಾರ ಮಾರ್ಕನ್ನು ಕೊಂದು ಹಾಕ್ತಾರಲ್ಲ ಅವರಿಗೆ ಇಷ್ಟೆಲ್ಲ ದುಡ್ಡು ಕೊಡ್ತಾನೆ ಅಂತೇಳಿ ಬಹಳಷ್ಟು ಒಂದು ದುಡ್ಡಿನ ಮೂಟೆಯನ್ನು ತೋರಿಸ್ತಾನು. ಅಂದ್ರೆ ಇದರ ಅರ್ಥ ಒಂದು ಮಾರ್ಕನ್ನ ಕೊಂದ್ರ ಆತನಿಗೆ ಏನೋ ಪ್ರಾಫಿಟ್ ಐತಿ, ಅದ ಕಾರಣಕ್ಕೆ ಮಾರ್ಕನ್ನ ಕೊಲ್ಲಕ ಆತನಿತ್ತಾನ. ಬಟ್ ಹೇಳಿದಷ್ಟು ಸುಲಭ ಅಲ್ಲ ಮಾರ್ಕನ್ನ ಕೊಲ್ಲೋದು. ಮಾರ್ಕ ಇಡೀ ಒಂದು ಏನು ರೌಡಿಸಮ್ಗೆ ಒಂದು ಬಾಸ್ ಇದ್ದಂಗ ಅದಾನು. ಅಂದ್ರೆ ಯಾರು ಕೂಡ ಮಾರ್ಕನ ಹೆಸರನ್ನ ತೆಗಿಯಾಕ ಕೂಡ ಹೆದರ್ತಾರ. ಆ ರೀತಿ ಕ್ಯಾರೆಕ್ಟರ್ ಈ ಒಂದು ಮೂವಿ ಒಳಗೆ ಸುದೀಪ್ ಅವ್ರ ನಾವು ನೋಡ್ತೇವೆ. ಆಬ್ವಿಯಸ್ಲಿ ಹೇಳ್ತಾನು, ಇದ್ರೊಳಗ ಸುದೀಪ್ ಅವರ ಆಕ್ಟಿಂಗ್ ಮಾತ್ರ ಟಾಪ್ ಕ್ಲಾಸ್ ಒಳಗೈತಿ. ಆ ನಂತರ ಒಂದು ಸುದೀಪ್ ಅವರ ಬಿಲ್ಡಪ್ ಅನ್ನ ಯಾವ ರೀತಿಯಾಗಿ ಇದ್ರ ಕೊಟ್ಟಾರ ಅಂದ್ರೆ ಒಂಥರ ಬೆಸ್ಟ್ ಆಫ್ ಬೆಸ್ಟ್ ಅಂತ ಹೇಳ್ಬೋದು. ಅಂದ್ರೆ ಒಂದು ಡೈಲಾಗ್ ಹೇಳ್ತಾರು ರೌಡಿಗಳ. ಆ ಒಬ್ಬ ರೌಡಿ ಬಂದ ಇನ್ನೊಬ್ಬ ರೌಡಿಯನ್ನು ಕೇಳಿದಾಗ ನನ್ನಕ್ಕಿಂತ ಅವು ಕೆಟ್ಟವನ ಮಾರ್ಕ್ ಅಂತ ಕೇಳಿದಾಗ ಒಬ್ಬ ರೌಡಿ ಹೇಳ್ತಾನು, ಮಾರ್ಕನ್ನ ಬಗ್ಗೆ ಮಾತಾಡ್ಬೇಕಂದ್ರ ಮನಸ್ಸೊಳಗ ಮಾತಾಡ್ಬೇಕು. ಅಂದ್ರೆ ಇದರ ಅರ್ಥ ಸುದೀಪನ ವರ್ಣನೆ ಮಾಡತ್ತಾರಲ್ಲೇ. ಅಂದ್ರೆ ಮಾರ್ಕ ಯಾವ ರೀತಿಯಾಗಿ ಕೆಟ್ಟ ವ್ಯಕ್ತಿ ಅನ್ನೋದನ್ನ ವರ್ಣನೆಯ ಮೂಲಕ ಹೇಳ್ತಾ ಇರೋದನ್ನ ನಾವು ನೋಡ್ತೇವೆ. ಆಬ್ವಿಯಸ್ಲಿ ಇದ್ರಾಗ ಯೂಸ್ ಮಾಡಿದಂತ ಒಂದಷ್ಟು VFX ಎಫೆಕ್ಟ್ಗಳಾಗ್ಲಿ, ಆನಂತರ ಸಣ್ಣ ಗ್ರಾಫಿಕ್ಸ್ ಡಿಸೈನ್ಗಳಾಗ್ಲಿ, ಈ ಒಂದು ಮೂವಿ ಒಳಗ BGM ಮಾತ್ರ ಟಾಪ್ ಕ್ಲಾಸ್ ಹೋಗಿರ್ತದೆ ಅಂತೇಳಿ ನಮಗೆ ಇದು ಇಂಟ್ರೋ ವಿಡಿಯೋ ತಿಳಿಸ್ಕೊಟ್ಟೈತಿ. BGM ಮಾತ್ರ ಅಲ್ಟಿಮೇಟ್ ಲೆವೆಲ್ ಹೋಗಿತ್ತು, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆನಂತರ ಈ ಒಂದು ಇಂಟ್ರೋಕ್ಕೆ ನನ್ನ ಕಡೆಯಿಂದ ಸಿಗುವಂಥ ಸ್ಟಾರ್ಗಳನ್ನು ನೋಡಿದಾರ 5 ಸ್ಟಾರ್ಗೆ 5 ಸ್ಟಾರ್ನ ಕೊಡ್ತಾನು. ಕಾರಣ ಎಲ್ಲ ಬೆಟರ್ ಇತ್ತು. ಆನಂತರ ಸುದೀಪ್ ಅವರ ಇಂಟ್ರೋ ಮಾತ್ರ ಅವನವನು ವರ್ಲ್ಡ್ ಕ್ಲಾಸ್ ಒಳಗಿತ್ತು ಅಂತ ಹೇಳ್ಬೋದು. ಅಂದ್ರೆ ಯಾವ ರೀತಿಯಾಗಿ ಒಂದು ಸುದೀಪ್ ಅವರ ಆ್ಯಕ್ಟಿಂಗ್ ಮಾಡಿದಾರೆ ಅಂದ್ರೆ ಬೆಸ್ಟ್ ಆಫ್ ಬೆಸ್ಟ್ ಆ್ಯಕ್ಟಿಂಗನ್ನು ಈ ಒಂದು ಮೂವಿ ನಾವು ನೋಡ್ತೇವೆ. ಇದು 1 ನೈಟ್ ಶೋ ಐತಿ. ಅಂದ್ರೆ ನಮಗೆ ಸುದ್ದಿಗಳು ಬಂದಿರ್ತಾವ ಮೊದಲ. ಅದರ ಪ್ರಕಾರ ನೋಡೋದಾದ್ರೆ 1 ನೈಟ್ ಶೋ ಅಂತ ಐತಿದ. ಒಂದ ನೈಟ ಏನೇನು ನಡೀತೈತಿ ಅನ್ನೋದನ್ನ ಈ ಒಂದು ಮೂವಿಗಳು ನಾವು ನೋಡ್ತೇವೆ. ಈ ರೀತಿಯಾದ ಮೂವಿಗಳನ್ನ ತೆಗಿಬೇಕಂದ್ರೆ ಕ್ರಿಯೇಟಿವಿಟಿ ಬಹಳಷ್ಟು ಇಂಪಾರ್ಟೆಂಟ್ ಆಗೈತಿ. ಯಾವ ಕಾರಣಕ್ಕಂದ್ರೆ ಯಾವುದೇ ರೀತಿಯಾದ ಒಂದಷ್ಟು ಬೇಸ್ ಇರದೇ ಇರುವ ಕಾರಣ ಮೂವಿಯನ್ನು ತೆಗಿಬೇಕಂದ್ರೆ ಈಗ 1 ನೈಟ್ ಸ್ಟೋರಿ ಅಂದ್ರೆ ಅದ್ರೊಳಗೆ ಏನೇನು ಹಾಕಬೇಕು ಅನ್ನೋದು ಬಹಳಷ್ಟು ಡಿಫಿಕಲ್ಟ್ ಆಗೈತಿ. ಆ ಕಾರಣಕ್ಕೆ ಈ ರೀತಿಯಾದ ಮೂವಿಗಳು ಬಹಳಷ್ಟು ಡಿಫಿಕಲ್ಟ್ ಆಗಿರ್ತಾವೆ. ನೋಡೋಣ ಇದನ್ನ ಯಾವ ರೀತಿಯಾಗಿ ನಿಭಾಯಿಸ್ತಾರ ಅಂತೇಳಿ. ಬಟ್ ಓವರ್ ಆಲ್ ಆಗಿ ನೋಡೋದಾದ್ರೆ ಇಂಟ್ರೋ ಮಾತ್ರ ಬೆಂಕಿತ್ತು, ಬೆಂಕಿ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಅದ ಕಾರಣಕ್ಕೆ ಇದಕ್ಕೆ 5 ಸ್ಟಾರ್ ಸಿಕ್ಕಾವು. ಇದಾಗಿತ್ತ ಸುದೀಪ್ ಅವರ ಇಂಟ್ರೋ ವಿಡಿಯೋದ್ರ ಒಂದು ರಿವ್ಯೂ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಒಂದ್ಸಲ ಹೊಡೆದು ಬಿಡ್ರಿ. ಆನಂತರ ಮುಂದಿನ ವಿಡಿಯೋ ಸಿಗ್ತಾನೋ. ಅಲ್ಲಿವರೆಗೂ ಬಾಯ್.